ರಾಯರ ಸ್ತೋತ್ರ ಗೊತ್ತಿಲ್ಲ, ಅವರ ಮಹಿಮೆ ಅದು ಗೊತ್ತಿಲ್ಲ, ಅವರ ಜೀವನ ಚರಿತ್ರೆಯೂ ಅದು ಗೊತ್ತಿಲ್ಲ. ಒಬ್ಬ ಸ್ನೇಹಿತ, ನೋಡು ರಾಯರ ನಂಬು, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೋ ಕಷ್ಟ ಬಂದಾಗ ನನಗೆ ಅವರೇ ಎಲ್ಲ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಂತ ಒಬ್ಬ ಪ್ರಾಣ ಸ್ನೇಹಿತ ಹೇಳಿದ್ದನ್ನು ಒಬ್ಬ ಮುಗ್ಧ ವ್ಯಕ್ತಿ, ಅಂದರೆ ಸುಮಾರು 18 ವರ್ಷದ ಹುಡುಗ ಕೇಳಿ, ರಾಯರ ಬಗ್ಗೆ ಏನೂ ಗೊತ್ತಿಲ್ಲ ಇದ್ರೂ ಕೂಡ ಅವರು ನೆನೆಸ್ಕೊಂಡಿದ್ದಕ್ಕೆ ರಾಯರು ಕೊಟ್ಟ ಫಲ ಕೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ಯಾಮಸುಂದರ ತ್ರಿವೇಣಿ ಅಣ್ಣ ತಂಗಿ ಪ್ರೀತಿಯ ಚೌಕಟ್ಟಿನಲ್ಲಿ ಬೆಳೆದವರು. ಸಣ್ಣ ವಯಸ್ಸಿನಿಂದ, ಅಂದರೆ ದುರ್ದೈವ ಗ್ರಹಚಾರ ನೋಡಿ, ತಾಯಿಯನ್ನು ಕಳೆದುಕೊಂಡು ಅನಾಥರು, ತುಂಬ ದುಃಖಿಗಳು, ತುಂಬ ಒಳ್ಳೆಯವರು. ಒಳ್ಳೆಯವರಿಗೆ ಕಟ್ಟಿಟ್ಟ ಬುತ್ತಿ ದುಃಖ ಅಂತಾರೆ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಅದು ಟೆಂಪ್ರವರಿ. ಆದರೆ ತಾಳ್ಮೆ, ಸಹನೆ ಎಲ್ಲನೂ ಇದ್ದರೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ತಾಯಿಯನ್ನು ಕಳೆದುಕೊಂಡರು, ಅನಾಥರಾದರು. 18ನೇ ವಯಸ್ಸಿಗೆ ತಂಗಿ, 15 ವರ್ಷ ಇರಬಹುದು. ತಂದೆ ಇದ್ದ ಶುದ್ಧ ಲೋಫರ್ ತಂದೆ. ಯಾಕೆ ಗೊತ್ತಾ? ತಂದೆ ಮಕ್ಕಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಧೈರ್ಯದಿಂದ ಮತ್ತೊಂದು ಮದುವೆಯನ್ನು ಮಾಡಿಕೊಂಡ. ಸಮಾಜ ತಿಳಿದರು, ಓ ಎಷ್ಟು ಒಳ್ಳೆಯವ, ತಾಯಿಯ ಸ್ಥಾನ ಮಕ್ಕಳಿಗೆ ಕೊಡಲೆಂದು ಮರುಮದುವೆ ಆಗಿದ್ದಾನೆಂದು. ಆದರೆ ಇದೆಲ್ಲ ತನ್ನ ಸೇವೆ ಮಾಡಲು ಅವಳು ಸಹ ಮಹಾಪಾತರಗಿತ್ತಿ ಹೆಣ್ಣೆ ಅಂತ ಹೇಳ್ಬೋದು. ಮಕ್ಕಳಿಗೆ ಊಟವೇ ಹಾಕುತ್ತಿರಲಿಲ್ಲ. ಗಂಡ ಹೆಂಡತಿ ಮಲಗಲು ಇವರನ್ನು ಹೊರಗೆ ದೂಡಿ ಬರೀ ಚಾಪೆಯನ್ನು ಕೊಟ್ಟು ಬೈದು ಕಳಿಸ್ತಿದ್ರು. ತಂದೆ ನಗ್ತಾ ಇರ್ತಿದ್ದ, ನೀವೆಲ್ಲಾದರೂ ಸಾಯೋಗಿ, ನಮ್ಮ ಸಂತೋಷಕ್ಕೆ ಅಡ್ಡ ಬರಬೇಡಿ ಅಂತ ಹೇಳ್ತಾ ಇದ್ಲು. ಆ ಹೆಣ್ಣು ತುಂಬ ಹಿಂಸೆ ಕೊಡುತ್ತಿದ್ದಳು. ಮಲತಾಯಿ ಹಲಸಿದ ಅನ್ನ, ಹಲಸಿದ ಸಾರು ತಿಂದರೆ ಮೂಸಿದರೆ ವಾಂತಿ ಬರ್ತಿತ್ತು. ಪಾಪ ಅಣ್ಣ ತಂಗಿಯರ ಗೋಳು ಅಷ್ಟಿಷ್ಟಲ್ಲ. ಶ್ಯಾಮನ ಅಚ್ಚುಮೆಚ್ಚಿನ ಗೆಳೆಯನೊಬ್ಬ ಇದ್ದ. ಅವನಿಗೆ 24 ವರ್ಷ ಆಗಿತ್ತು. ಅವನು ಇವರನ್ನು ಮನೆಗೆ ಕರೆದುಕೊಂಡೋಗಿ ಊಟ ಹಾಕಿ ಮಲಗಲು ಜಾಗ ಕೊಡ್ತಿದ್ದ. ಆದರೆ ತುಂಬ ದಿನ ನಡೆಯಲಿಲ್ಲ. ಏತಕ್ಕೆಂದರೆ ಮಹಾರಾಷ್ಟ್ರದ ಜುನ್ನಾರ್ನಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದ. ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಫೋಟೋ ಕೊಟ್ಟು ಧೈರ್ಯ ಹೇಳಿದ್ದ ಶ್ಯಾಮನಿಗೆ, ಶ್ಯಾಮ, ನಿನಗೆ ಇಲ್ಲಿರಲು ಆಗದಿದ್ರೆ ಜುನ್ನಾರ್ಗೆ ಬಂದ್ಬಿಡು. ಯಾರು ನಿನ್ನ ತಂಗಿಯನ್ನು ನಿನ್ನನ್ನು ಪ್ರೀತಿಸಲ್ಲ ಇಲ್ಲಿ. ನೀನು ಯಾವಾಗ ಬೇಕಾದರೂ ಬಂದ್ಬಿಡು, ನನ್ನ ರೂಮ್ನಲ್ಲಿ ಇರುವಂತೆ ಭಯಪಡಬೇಡ ಅಂತೇಳಿ ಒಂದು ಸಣ್ಣ ಫೋಟೋ, ರಾಯರ್ ಫೋಟೋ ಕೊಟ್ಟು, ನೀನು ಯಾವಾಗಲೂ ತುಂಬ ದುಃಖ ಬಂದಾಗ ಶ್ಯಾಮ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಂತ ನೆನೆಸ್ಕೋ ಸಾಕು, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಟ್ಟು ಹೋದ. ಪಾಪ ಆದರ್ಶ ವ್ಯಕ್ತಿ. ಶ್ಯಾಮ ತಂಗಿಗೂ ಹೇಳಿದ, ತ್ರಿವೇಣಿ, ಕೃಷ್ಣ ಹೇಳ್ದ ಶ್ರೀ ರಾಘವೇಂದ್ರ ಅಂತ ಹೇಳು ಯಾವಾಗಲೂ ಅಂತ ತಂಗಿಗೆ ಉಪದೇಶ ಮಾಡಿದ. ಈ ನಿರ್ಮಲವಾದ ಶುದ್ಧವಾದ ಭಕ್ತಿಗೆ ರಾಯರು ಮಣಿದರು, ಒಲಿದರು. 6 ತಿಂಗಳು ಕಳೆಯಿತು. ದುಸ್ತರವಾದ ಜೀವನ. ಶ್ಯಾಮ ಹೋಟೆಲ್ನಿಂದ ತಿಂಡಿ ತಂದು ತಂಗಿಗೆ ತನ್ನ ಕೈಯಿಂದಲೇ ತಿನ್ನಿಸುತ್ತಿದ್ದ. ಸ್ನಾನ ವಾರಕ್ಕೊಮ್ಮೆ. ಸ್ನಾನ ಮಾಡಲು ಚಿಕ್ಕಮ್ಮ ಬಿಡ್ತಿರ್ಲಿಲ್ಲ. ಬಾಯಿಂದ ಎಂಜಿಲನ್ನು ಮುಖಕ್ಕೆ ಉಗಿಯುತ್ತಿದ್ದಳು. ತಂದೆ ಲೋಫರ್, ಹೆಂಡತಿ ಪರ, ಮಕ್ಕಳು ಅವನ ಪಾಲಿಗೆ ಶತ್ರುಗಳು. ನೋಡಿ, ತಾಯಿ ಇಲ್ಲದ ಸ್ಥಿತಿ ಹೇಗಿರುತ್ತೆ, ಚಿಂತಾಜನಕ. ಯಾರಿಗೆ ದುಃಖ ಹೇಳ್ಕೊಳ್ಳೋದು? ರಾಯರ್ ಫೋಟೋ ತನ್ನ ಜೇಬಿನಲ್ಲಿ ಇಟ್ಕೊಂಡಿದ್ದ. ತೆಗೆದುಕೊಂಡು ಯಾವಾಗಲೂ ಕಣ್ಣೀರಿನಿಂದ
ಶ್ರೀ ರಾಘವೇಂದ್ರ, ನನಗೇನು ಗೊತ್ತಿಲ್ಲ ತಂದೆ ನಿನ್ನ ಬಗ್ಗೆ. ಆದರೆ ನಿನ್ನ ನಂಬಲು ಅಂತ ನನ್ನ ಸ್ನೇಹಿತ ಹೇಳ್ದ. ನನಗೇನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಅಂತ ರಾಘವೇಂದ್ರ 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 ಅಂತ ಯಾವಾಗಲೂ ಹೇಳ್ಕೊಳ್ತಾ ಇದ್ದ. ಒಂದು ದಿನ ರಾತ್ರಿ ತಂಗಿ ಜೊತೆ ಹೊರಗಡೆ ಚಾಪೆ ಮೇಲೆ ಮಲಗಿಕೊಂಡಿದ್ದಾನೆ ಶ್ಯಾಮ. ತಲೆ ಎತ್ತಿ ನಕ್ಷತ್ರ ನೋಡಿಕೊಂಡು ತಂಗಿಯನ್ನು ಕೈಯಿಂದ ತಟ್ಟುತ್ತಾ ಮಲಗಿದ್ದಾನೆ. ಇದಕ್ಕೂ 3 ದಿನದ ಹಿಂದೆ ಚಿಕ್ಕಮ್ಮ ಕಾದ ಕಬ್ಬಿಣದಿಂದ, ಕೆಂಪಾದ ಕಬ್ಬಿಣದಿಂದ ತ್ರಿವೇಣಿಗೆ ಮೃಗೀಯ ಗುಣದಿಂದ ಬರೆ ಇಟ್ಟಳಂತೆ. ಆ ಗೋಳು, ಆ ಚೀರಾಟ, ಅಣ್ಣನ ಹೃದಯ ತಣ್ಣಗಾಯಿತು, ಕೈಕಾಲು ಶಕ್ತಿಗೊಂದಿತು. ಹತ್ತು ತಂಗಿಯನ್ನು ಸಮಾಧಾನ ಮಾಡಿದ. ಆ ರಾತ್ರಿ ತಂಗಿ ಜೊತೆ ಮಲಗುತ್ತಾ ರಾಯರ ಫೋಟ ತೆಗೆದುಕೊಂಡು ನೋಡಿಕೊಂಡು ಮತ್ತೆ ತನ್ನ ಕೆಸಿಗೆ ಇರಿಸ್ಕೊಂಡ. ಆಕಾಶ ನೋಡುತ್ತಾ ಮಲಗಿದಾಗ ಯಾರದ ಧ್ವನಿ, ನಿನ್ನ ಸ್ನೇಹಿತನನ್ನು ಭೇಟಿ ಮಾಡು. ಈ ಧ್ವನಿ ಕಿವಿಗೆ ಬಿದ್ದಿತು. ಅವನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ತಂಗಿಯನ್ನು ಕೂಡಲೇ ಎಬ್ಬಿಸಿ, ತ್ರಿವೇಣಿ, ಯಾರೋ ನನಗೆ ನಿನ್ನ ಸ್ನೇಹಿತನನ್ನು ಭೇಟಿ ಮಾಡು ಅಂತ ಹೇಳ್ದಂಗಾಯಿತು, ನನಗೇನು ಗೊತ್ತಾಗ್ತಿಲ್ಲ ಅಂತ ಹೇಳ್ದ. ತ್ರಿವೇಣಿ ಹಿಡಿದ್ಲು, ಅಣ್ಣ ಒಂದು ಪತ್ರ ಬರಿ ಕೃಷ್ಣನ್ಗೆ, ತಿಳಿಸು ಅವನು ಏನು ಹೇಳ್ತಾನೆ ನೋಡೋಣ ಅಂತ ಹೇಳಿದ್ಲು. ಪತ್ರ ಬರೆದ, ಗೋಳನ್ನು ತೋಡಿಕೊಂಡ. ಆತ್ಮೀಯ ಪ್ರಾಣ ಸ್ನೇಹಿತನ ಹತ್ರ ಕೃಷ್ಣ ಹೇಳಿದ, ಶ್ಯಾಮ, ಶ್ರೀರಾಯರು ಬಹಳ ಪವರ್ಫುಲ್ಲಪ್ಪ, ಅವ್ರು ಹೇಳಿದಂತೆ ಮಾಡು. ನಿಮ್ಮ ತಂದೆ ಚಿಕ್ಕಮ್ಮನಿಗೂ ತಿಳಿಸಬೇಡ. ಅಯೋಗ್ಯರಿಗೆ ನಾನು 2,000 ರೂಪಾಯಿ ಕಳಿಸ್ತೇನೆ. ನಿನ್ನ ತಂಗಿನ ಕರ್ಕೊಂಡು ಹೇಗಾದರೂ ಮಾಡಿ ಟ್ರೈನಲ್ಲಾದ್ರೂ ಬಸ್ಸಲ್ಲಾದ್ರೂ ಸರಿ ಬಂದ್ಬಿಡು ಅಂತ ಹೇಳ್ದ. ಎಲ್ಲ ಆಯಿತು. ಒಲಿಮೆಯ ತಂಗಿ ಸಮೇತ ಅಣ್ಣ ವಿಚಾರಿಸಿ 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 ಹೇಗೋ 3 ದಿವಸ ಆಯಿತು ಸೇರಿದ ಸ್ನೇಹಿತರ ಹತ್ರ ಕಷ್ಟಪಟ್ಟು ಹೋದ. ಈಗ ರಾಯರು ಹೇಳಿದಂಗೆ ಮುಂದೆ ಇರುವುದು ಅದ್ಭುತವಾದ ವಿಷಯ. ನನ್ನ ಗೆಳೆಯರೇ, 3-4 ತಿಂಗಳು ಸ್ನೇಹಿತನ ಜೊತೆ ಕಳೆಯಿತು. ಶ್ಯಾಮ ಕೃಷ್ಣನ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ತಿದ್ದ. ತಂಗಿ ಅಲ್ಪ ಸ್ವಲ್ಪ ಕಲಿತಿದ್ದ ಅಡಿಗೆಯನ್ನು ಹುಷಾರಾಗಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ಊಟ ಎಲ್ಲರಿಗೂ ಆಗ್ತಾ ಇದ್ಲು. ಪ್ರಾಣ ಸ್ನೇಹಿತ ಕೃಷ್ಣನ ಜೊತೆ ಆನಂದದಿಂದ ಇರುತ್ತಿದ್ದಳು. ತಾಯಿ ಕಳೆದುಕೊಂಡ ನಂತರ ಅನಾಥೆಯಾದ, ಕಿರುಕುಳದಿಂದ, ನೋವಿನಿಂದ, ಹಸಿವಿನಿಂದ ದಿನಕ್ಕೂ ನರಕ ಯಾತನೆ ಅನುಭವಿಸಿದ ತ್ರಿವೇಣಿ ಸಂಗಮದಂತೆ ಬೆರೆತಳು. 3 ಜನ ಪವಿತ್ರಳಾದಳು. ನಿತ್ಯ ಸ್ನಾನ ಮುಗಿಸಿ ರಾಯರನ್ನು ಮನಸಾರೆ ನೆನೆದು ಹರ್ಷದಿಂದ ಬದುಕುತ್ತಿದ್ದಳು. ಈಗ ರಾಯರೆಂದರೆ ಪಂಚಪ್ರಾಣ ಅವಳಿಗೆ. ಯಾವ ಮಂತ್ರವೂ ಗೊತ್ತಿಲ್ಲ ಅವಳಿಗೆ, ಅಲ್ಪ ಜ್ಞಾನ. ಆದರೆ ಶುದ್ಧವಾದ ಸಾತ್ವಿಕ ಭಕ್ತಿ ರಾಯರಿಗೆ ಸಮರ್ಪಿಸುತ್ತಿದ್ದಳು. 6 ತಿಂಗಳಿಗೆ ಕೃಷ್ಣ ಶ್ಯಾಮನಿಗೆ ಒಂದು ಬೀಡ ಅಂಗಡಿ ಮಾಡಿಕೊಟ್ಟ. ಎಲ್ಲಿ? ಜುನ್ನಾರಲ್ಲಿ. ಶುರುವಾಯಿತು ಅವನ ಅದೃಷ್ಟ. ತೆರೆಯಿತು ಅದೃಷ್ಟದ ಬಾಗಿಲು. ಹೀಗೆ 1 ವರ್ಷ ಸಾಗಿತು ನೋಡಿ ಗೆಳೆಯರೆ. ನಿತ್ಯ ಶ್ಯಾಮನ ಅಂಗಡಿಗೆ ಒಬ್ಬ 60 ವರ್ಷದ ವ್ಯಕ್ತಿ ಕಾರ್ನಲ್ಲಿ ಬಂದು ನಿತ್ಯ ಸಿಗರೇಟ್ ಸೇದ್ಕೊಂಡು ಶ್ಯಾಮನ್ ಚೆನ್ನಾಗಿ ವಿಚಾರಿಸ್ಕೊಂಡು ಹೋಗುತ್ತಿದ್ದವ. ಶ್ಯಾಮ ಸುಂದರ ಅಲ್ಪ ಸ್ವಲ್ಪ ಮರಾಠಿ ಭಾಷೆಯನ್ನ ಹೇಗೋ ಕಲ್ತ್ಕೊಂಡಿದ್ದ, ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದ. 60 ವರ್ಷದ ವ್ಯಕ್ತಿಗೆ ಶ್ಯಾಮ ಮೇಲೆ ತುಂಬಾ ಪ್ರೀತಿ ಉಂಟಾಯಿತು. ವಿಶ್ವಾಸದಿಂದ ಮಾತನಾಡತೊಡಗಿದ. ಅರ್ಧ ಗಂಟೆ 1 ಗಂಟೆ ಅವನ ಹತ್ರನೇ ಕುಳಿತುಕೊಂಡು ತನ್ನ ಜೀವನದಲ್ಲೆಲ್ಲ ಹೇಳ್ಕೊಳ್ತಾ ಇದ್ದ, ಹೋಗ್ತಿದ್ದ. ಆತನಿಗೂ ಹೆಂಡತಿ ಮಕ್ಕಳು ಇರಲಿಲ್ಲ, ಶ್ರೀಮಂತ ವ್ಯಕ್ತಿ. ಒಮ್ಮೆ ಆತನಿಗೆ ನಿತ್ರಾಣವಾಯಿತು. ಯಾಕೋ ಕಾರಲ್ಲಿ ಉಸಿರು ಕಟ್ಟಿತ್ತು. ಶ್ಯಾಮ ಅವನನ್ನು ಸಂತೈಸಿ ಹಾರೈಸಿ ಒಂದು ಚಾಕ್ಲೇಟ್ ಕೊಟ್ಟ, ಬಾಯಿಗೆ ನೀರನ್ನು ಕುಡಿಸಿದ. ಕಾರ್ನಲ್ಲಿ ಆ ಶ್ರೀಮಂತ ವೃದ್ಧ ವ್ಯಕ್ತಿ ಇಟ್ಕೊಂಡಿದ್ದ ಕೆಲವು ಮಾತ್ರೆಯನ್ನ ಅವನು ಕೊಟ್ಟು ನುಂಗಿಸಿದ. ಆತನಿಗೆ ಸ್ವಲ್ಪ ಹಾರ್ಟ್ ಟ್ರಬಲ್ ಇತ್ತು, ಬಿಪಿನೂ ಇತ್ತು ಅಂತ ಕಾಣುತ್ತೆ, ಪೇಷಂಟು. ಹೀಗೆ ಕಳೆಯಿತು. 2 ವರ್ಷ ಆಯ್ತು ನೋಡಿ ಹೀಗೆ ಮಧ್ಯದಲ್ಲಿ. ಆಗ ಶ್ಯಾಮನಿಗೆ ಸುಮಾರು 21-22 ವರ್ಷ ಆಗಿರಬಹುದು. ಈಗ 50 ವರ್ಷ ಆಗಿದೆ ಆ ಶ್ಯಾಮನಿಗೆ. ಒಂದು ದಿನ ಆ ವ್ಯಕ್ತಿ, ಅಂದರೆ ವೃದ್ಧ ವ್ಯಕ್ತಿ, ಕಾರ್ನಲ್ಲಿ ಬಂದು
ಶ್ಯಾಮ, ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ಅಂತ ಮರಾಠಿ ಭಾಷೆಯಲ್ಲಿ ಕೇಳಿದ್ದಂತೆ. ಮಂತ್ರಾಲಯದಲ್ಲಿ ಮಹಾರಾಷ್ಟ್ರ ಎಲ್ಲಿ? ಶ್ಯಾಮ್ ಹೇಳಿದ, ಯಜಮಾನ್ರೆ, ನನ್ನ ತಂಗಿನೂ ಇದ್ದಾಳೆ, ನನ್ನ ಜೊತೆಗೆ ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತ ಒಬ್ಬ ಇದ್ದಾನೆ. ನಾವೆಲ್ಲ ಒಟ್ಟಾಗಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ರಾಯರೆಂದರೆ ನನ್ನ ತಂಗಿಗೆ ತುಂಬ ಇಷ್ಟ. ನನಗೆ ಇಲ್ಲಿ ಒಂದು ಅಂಗಡಿ ಮಾಡಿಕೊಟ್ಟು ನನ್ನ ಸ್ನೇಹಿತ ಅವರ ನೆನೆಗೆದೆ, ನನಗೆ ಉಸಿರೇ ಇಲ್ಲ, ರಾಯರ ನೆನೆಗೆದೆ, ಅವರೇ ಎಲ್ಲ ಎಂದು ಹೇಳಿದ. ಆದರೆ ನೀವು ಹೋಗಿ ಬರಬೇಕಾದ್ರೆ ನನಗೆ ಸ್ವಲ್ಪ ರಾಯರ ಪ್ರಸಾದವನ್ನು ತಂದುಬಿಡಿ ಅಂತ ಹೇಳ್ದ. ಅಷ್ಟರಲ್ಲಿ ಆ ವೃದ್ಧನಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು. ಶ್ಯಾಮ್, ನಾನಿಲ್ಲ ಹಾಸ್ಪಿಟ್ಲಲ್ಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬ ಸ್ನೇಹಿತ ಡಾಕ್ಟ್ರ್ ಇದ್ದಾನೆ, ಅವನ ಹತ್ರ ಹೋಗಿ ಸ್ವಲ್ಪ ಮಾತ್ರೆ ತಗೊಂಡು ಬರ್ತೀನಿ. ಯಾಕೆಂದರೆ ಸುಮಾರು 1 ವಾರ 10 ದಿವಸ ಆಗುತ್ತೆ ನಾನು ಬರೋದು ಮಂತ್ರಾಲಯದಿಂದ. ಅವ್ರ ಅಡ್ವೈಸ್ ಪಡೆದು ಹೋಗಿ ಬರ್ತೀನಿ. ಒಂದು ಕೆಲಸ ಮಾಡು, ಅಲ್ಲಿವರೆಗೂ ನನ್ನ ಹತ್ರ ಒಂದು ರಾಯರಿಗೆ ಕೊಡೋ ಒಂದು ಮುಡುಪಿದೆ, ಆ ಮುಡುಪಿನ ಗಂಟು, ಅದನ್ನು ಆಸ್ಪತ್ರೆ ಹತ್ರ ಯಾಕೆ, ಅದಿಲ್ಲೇ ಇಟ್ಕೋ, ನಾನು ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿ ಒಂದು ವಸ್ತ್ರದಿಂದ ಕಟ್ಟಿದ ಒಂದು ಮುಡುಪನ್ನು ಶ್ಯಾಮನಿಗೆ ಕೊಟ್ಟು ಜೊತೆ ಕೈಗೆ 1,000 ರೂಪಾಯಿ ಕೊಟ್ಟಿದ್ದ. ನಿನ್ನ ತಂಗಿಗೆ ಏನಾದರೂ ತಿಂಡಿ ತೊಗೊಂಡೋಗಿ ಕೊಡಪ್ಪ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ ಎಂದರೆ ಹೋದರೂ ಬರಲೇ ಇಲ್ಲ. ಹಾಸ್ಪಿಟ್ಲ್ ಹತ್ರ ಕಾರ್ ನಿಲ್ಲಿಸಿದ್ದಾನೆ. ಆ ವ್ಯಕ್ತಿಗಷ್ಟೇ ಗೊತ್ತು, ಪ್ರಾಣ ಪಕ್ಷಿ ಹಾರು ಹೋಗಿದೆ. ಏನಂದು ಹೇಳೋದು ಗೆಳೆಯರೇ, ಇದನ್ನು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ಮಧ್ಯಾಹ್ನವರೆಗೂ ಶ್ಯಾಮ ಕಾದು ಇದಕ್ಕೆ ಯಜಮಾನ್ರು ಬರಲಿಲ್ವಲ್ಲ ಅಂತ ಬಾಗಿಲು ಹಾಕ್ಕೊಂಡು ತನ್ನ ಸ್ನೇಹಿತ ಕೃಷ್ಣನನ್ನು ಕರ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೋದ್ ನೋಡಿದ್ರೆ ಅಲ್ಲಿ ವಿಚಿತ್ರ ಕೂತಿದೆ, ಯಾರೂ ಇಲ್ಲ. ಶ್ಯಾಮನಿಗೆ ಏನೋ ಒಂಥರ ಭಯ, ಏನು ಹೇಳೋದಕ್ಕೂ. ರಾಯರ ಮುಡುಪು ಬೇರೆ ನನ್ನ ಹತ್ರನೇ ಇದೆ, ಏನು ಮಾಡೋದು ಅಂತ ಸುಮ್ಮನೆ ಇದ್ದ. ನಿಜ ತಿಳಿಯಿತು, ಯಾರೂ ಇಲ್ಲ ವೃದ್ಧನಿಗೆ, ಯಾವ ರಿಲೇಷನ್ನು ಬಂದಿರಲಿಲ್ಲ. ವಿಚಾರಣೆ ಹಾಗೂ ಹೀಗೂ ಎಲ್ಲ ಮುಗಿಯಿತು. ಆ ವಿಚಾರ ಮುಗಿದ ಮೇಲೆ 2 ತಿಂಗಳವರೆಗೂ ಶ್ಯಾಮ ಆ ಗಂಟನ್ನು ರೂಮ್ನಲ್ಲಿ ಭದ್ರವಾಗಿ ತೆಗಿಲೇ ಇಲ್ಲ, ಪೆಟ್ಟಿಲಿಟ್ಟು ಕಾಯ್ತಾ ಒಮ್ಮೆ ಶ್ಯಾಮ, ತಂಗಿ, ಕೃಷ್ಣ ಎಲ್ಲರೂ ಒಟ್ಟಾಗಿ ಕುರಿತು ಯೋಚನೆ ಮಾಡಿದ್ರು. ನಾವು 3 ಜನನು ಅಂಗಡಿಗೆ ಒಂದು 3-4 ದಿವಸ ರಜೆ ಹಾಕ್ಬಿಟ್ಟು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿದರು. ಮೊದಲು ತುಂಬ ದುಃಖ. ಒಂದು ಕಡೆ ಆ ವೃದ್ಧ ನಿಂತ್ಕೊಂಡು ಪಾಪ ಇಷ್ಟೇ ಅವ್ರ ಬಾಯಿನಲ್ಲಿ ಬಂದ ಶಬ್ದಗಳು ಆ ಮುದುಕನ, ಆ ವೃದ್ಧನ ಮೇಲೆ. ಮಂತ್ರಾಲಯಕ್ಕೆ 3 ಮಂದಿಯೂ ಮೊದಲಿನ ಪ್ರಯಾಣ ಯಾತ್ರೆ ನಡೆಯಿತು. ಏನೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಆ ಮುಡುಪು ಎಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ, ಯಾರು ವಿಚಾರಿಸ್ಬೇಕು, ಏನು ಮಾಡಬೇಕು. ಒಂದು ದಿನ ಸುಮ್ಮನೆ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಮಠಕ್ಕೆ ಬಂದು ರಾಯರ ದರ್ಶನ ಮಾಡಿದ್ರು. ತಂಗಿ ಕುಣಿತಾ ನಿಲಿಗಿತ್ತಾ ಬರ್ತಾ ಇದ್ದಾಳೆ. ಅವಳ ಪಾಲಿಗೆ ರಾಯರೇ ಸ್ವರ್ಗ, ರಾಯರೇ ಎಲ್ಲ. ರಾಯರ ನೆನೆಸಿಕೊಂಡ್ರೆ ಅವಳಿಗೆ ಎಷ್ಟೋ ಖುಷಿ ಆಗ್ತಿತ್ತು. ನಾವೆಲ್ಲ ಇಷ್ಟು ಸಂತೋಷವಾಗಿರೋದು ಇವರಿಂದನೇ ಅಲ್ವಾ ಅಂತ ಯಾವಾಗಲೂ ಹೇಳ್ಕೊಳ್ತಾ ಇದ್ಲು. ಅದೇ ಅವಳ ಮಂತ್ರ, ಅವಳ ಸ್ತೋತ್ರ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ನಂತರ ಮುಡುಪು ಮಠದ ರೂಮ್ನಲ್ಲೇ ಇಟ್ಕೊಂಡು ಅಲ್ಲಿ ಒಳಗೆ ಹೋಗಿ ವಿಚಾರಿಸಿದ್ರು. ಮಠದ ಒಳಗಡೆ ಹೋಗಿ ವಿಚಾರಿಸಿದಕ್ಕೆ ಅದು 1 ದಿವಸ ಕಳೆದ ಮೇಲೆ ಅಲ್ಲಿ ಹೇಳಿದ್ರು, ಮೇಲ್ವಿಚಾರಕರು ಹೇಳಿದ್ರು, ನೋಡಪ್ಪ, ಮುಡುಪು ಸೇವೆ, ಅರಕೆ ಸೇವೆ ಇದ್ದರೆ ಈ ಉಂಡಿಯಲ್ಲಿ ಹಾಕಿ ನಂತರ ಶ್ರೀಕೃಷ್ಣಾರ್ಪಣ ಅಂತ ಹೇಳಿ ಸ್ವಾಮಿಗಳ ಹತ್ರ ಹೋಗಿ ಅಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ, ಮಂತ್ರಾಕ್ಷದ ಪ್ರಸಾದ ಕೊಡ್ತಾರೆ. ನೀವು ಯಾವಾಗ ಬೇಕಾದರೂ ಈ ಉಂಡಿಗೆ ಹಾಕಿ ರಾಯರಿಗೆ ಅರ್ಪಿಸಿ ಎಂದು ಮೇಲ್ವಿಚಾರಕರು. ತೃಪ್ತಿ ಆಯಿತು. ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅರ್ಕೆದು ಕಂಟು ಏನಿಲ್ಲ, ಏಕೆಂದರೆ ಏನಿದೆ ಅಂತ ಗೊತ್ತಿಲ್ವಲ್ಲ ಶ್ಯಾಮನಿಗೆ. ರಾಯರಿಗೆ ಆ ಮುಡುಪು ಅರ್ಪಿಸೋಣ ಅಂತ ಹೇಳಿ ತಮ್ಮದೇ ನಿರ್ಧರಿಸಿದರು. ಆ ರಾತ್ರಿ ತುಂಬ ಸಂತೋಷದಿಂದ ಸ್ನೇಹಿತ ಕೃಷ್ಣನಿಗೆ ಹೇಳಿದ, ಕೃಷ್ಣ, ನೀನು ಅವತ್ತು ರಾಯರ ಒಂದು ಚಿಕ್ಕ ಫೋಟೋ ಕೊಟ್ಟು ಅಷ್ಟೇ ಅಲ್ವಾ ನನಗೆ. ಇವತ್ತು ರಾಯರು ನಮ್ಮ ತಂದೆ ಚಿಕ್ಕಮ್ಮನಿಂದ ಪಾರು ಮಾಡಿ ನರಕ ಯಾತ್ರೆಯನ್ನು ಅನುಭವಿಸುತ್ತಿದ್ದ ನನ್ನನ್ನು, ನನ್ನ ತಂಗಿಯನ್ನು ಪಾರು ಮಾಡಿ ನಿನ್ನಿಂದ ನನಗೊಂದು ಅಂಗಡಿ ಮಾಡಿಸ್ಕೊಟ್ಟು ನನ್ನ ಜೀವನೋಪಾಯಗಳನ್ನು ರಾಯರಿಂದಲೇ ಇಷ್ಟೊಂದು ನೆರವೇರುತ್ತಿದೆಯಲ್ಲ ಎಂದು ಆ ರೂಮಿನಿಂದಲೇ ರಾಯರಿಗೆ
ಕೈ ಮುಗಿದನಂತೆ. ಕಣ್ಣಲ್ಲಿ ನೀರು ಹಾಕುತ್ತಾ ದುಃಖವನ್ನು ರಾಯರಿಗೆ ಹೇಳುತ್ತಾ, ರಾಯರ ಮಹಿಮೆ ಎಷ್ಟು ದೊಡ್ಡದು ಅಂತ ತಮಗೆ ಗೊತ್ತಿರುವಷ್ಟು ವಿಷಯ ಹಂಚಿಕೊಂಡು ರಾಯರ ಮುಂದೆ ರಾಯರ ಅದ್ಭುತ ಮಹಿಮೆಯನ್ನು ಅಲ್ಲಿವರೆಗೂ ಆ ಮುಡುಪು ಬಿಚ್ಚಿಲ್ಲ, ನೋಡಿಲ್ಲ, ಏನಿರಬಹುದು ಎಂದೂ ಶಂಕಿಸಿಲ್ಲ. ಇಂತಹ ಹೃದಯವೇ ರಾಯರಿಗೆ ಬೇಕಾಗಿರೋದು. ಶುದ್ಧವಾದ ಕಳಂಕವಿಲ್ಲದ ಕಪಟತನವಿಲ್ಲದ ಮನಸ್ಸೇ ರಾಯರ್ ಕೇಳೋದು. ಆ ದಿನ ರಾತ್ರಿ ಸರಿಯಾಗಿ ನಿದ್ರೆ ಬರಲಿಲ್ಲ ಶ್ಯಾಮನಿಗೆ. 1:30 ಆಗಿದೆ. ಒಬ್ಬನೇ ಮಠದ ರೂಮಿನ ಕಿಟಕಿಯಿಂದ ಹತ್ತಿರ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ರಾಯರ್ ಮಠದ ಶಿಖರ ಕಾಣ್ತಾ ಇದೆ. ರಾಯರೇ ಎದ್ದು ಬಂದಂಗೆ ಇದೆ. ದೀಪ ಉರಿತಾ ಇದೆ. ಹಾಗೆ ನೋಡುತ್ತಾ ಹಳೆದೆಲ್ಲ ಒಂದೊಂದೇ ಜ್ಞಾಪಕ ಮಾಡಿಕೊಂಡ. ತನ್ನ ತಾಯಿಯನ್ನು, ತಾಯಿಯ ಪ್ರೀತಿ, ರಾಯರ ಕರುಣೆ, ಚಿಕ್ಕಮ್ಮನ ಪಿಶಾಚಿ ದರ್ಶನ, ಲೋಫರ್ ತಂದೆಯ ಮೂರ್ಖತನ ಎಲ್ಲ ಹಾಗೆ ಬಂದು ರಾಯರಿಗೆ ಶರಣು ಹೋದನಂತೆ. ಮಲಗಿದ ವೇಳೆ ಸುಮಾರು 2 ಗಂಟೆ 3 ಗಂಟೆ ಆಗಿರ್ಬೋದೇನೋ. ಸರಿಯಾಗಿ ನಿದ್ರೆ ಇಲ್ಲ. ಆಗ 4 ಗಂಟೆ ಹೊತ್ತಿಗೆ ಆ ದಿನ ರಾತ್ರಿ ಯಾವುದೋ ಶಬ್ದದ ಧ್ವನಿಯಿಂದ ಹೇಳಿದ್ರಲ್ಲ, ಅದೇ ತರಹ ಧ್ವನಿಯಲ್ಲಿ, ಮಗು, ನನಗೆ ಅರಿಕೆ ಮುಡಿಪು ಸೇರಿತಪ್ಪ. ನಿನ್ನ ಹತ್ತಿರ ಇರುವ ಮುಡಿಪು ನಿನಗೇ ಇರಲಿ. ಅದು ಪ್ರಸಾದವೆಂದು ಸ್ವೀಕರಿಸು, ಅದನ್ನು ಉಪಯೋಗಿಸು, ಭಯಪಡಬೇಡ. ಇದು ನನ್ನ ಆಜ್ಞೆ. ತಂಗಿಯನ್ನು ಚೆನ್ನಾಗಿ ನೋಡಿಕೋ, ನಿನಗೆ ಮಂಗಳವಾಗುತ್ತದೆ. ಇಷ್ಟೇ ಧ್ವನಿ ಕಿವಿಗೆ ಬಂದು ಹೇಳಿದಂತಾಗಿ ತಕ್ಷಣ ಎದ್ದಂತೆ ತನ್ನ ಪ್ರಾಣ ಸ್ನೇಹಿತನಿಗೆ ಎಚ್ಚರಿಸಿದಂತೆ ತಂಗಿಗೂ ಎಚ್ಚರ ಮಾಡಿ ಈ ವಿಷಯ ಹೇಳಿದಂತೆ ಎಲ್ಲರೂ ಏನು ಮಾಡಬೇಕಂತ ಮೂಕ ವಿಸ್ಮಿತರಾದರು, ಆಶ್ಚರ್ಯಚಕಿತರಾದರು. ಮುಡಿಪು ಗಂಟನ್ನು ಕೈಗೆತ್ಕೊಂಡ್ರು. ನೋಡಿ ರಾಯರ ಮಹಿಮೆ. ಆ ಮುಡಿಪು ಭದ್ರವಾಗಿ ಗಂಟು ಹಾಕಿದ್ದು ಆ ದಾರ ಬಿಚ್ಚಿದೆಯಂತೆ. ದಾರ ತೆಗೆದಿದೆ. ಗಟ್ಟಿಯಾಗಿ ಕಟ್ಟಿದ ದಾರ ಬಿಚ್ಚಿಕೊಂಡಿದೆ. ಹಾಗೆ ರಾಯರ ಮೇಲೆ ವಿಶ್ವಾಸದಿಂದ ನೋಡ್ತಾರೆ. ನೋಟಿನ ಕಂತೆಗಳು, ಚಿನ್ನಾಭರಣಗಳು. ಏನು ಹೇಳಿ, ಯೋಚಿಸಿ ಆಗ 5 ಗಂಟೆ 30 ನಿಮಿಷ ಅಂತೆ. ಮಠದಲ್ಲಿ ಸುಪ್ರಭಾತ ಕೇಳ್ತಾ ಇದೆ. ಶ್ಯಾಮ ಒಂದು ಕೆಲಸ ಮಾಡ್ದ. ಆಗ ಕೃಷ್ಣನ ಮಾತು ಕೇಳಲಿಲ್ಲ. ಆ ಗಂಟನ್ನು ಬಿಚ್ಚಿ ಒಂದು ಕಟ್ಟನ್ನು, ಒಂದು ಚಿನ್ನದ ಸರವನ್ನು ತನ್ನ ಖರ್ಚಿಗೆ ಕಟ್ಕೊಂಡು ಆಗಲೇ ನೇರವಾಗಿ 3 ಜನನ ಕರ್ಕೊಂಡು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ತುಂಗಾಭದ್ರಾ ನದಿಯಲ್ಲಿ ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ ಈ ಜಪ ಅವನ ಬಾಯಿನಿಂದ ನಿಲ್ಲಿಸೇ ಇಲ್ಲ. ರಾಯರ ದರ್ಶನ ಮಾಡಿಕೊಂಡು ಉಂಡಿಗೆ ಒಂದು ಕಟ್ಟು ತಂದಿದ್ನಲ್ಲ, ಖರ್ಚಿಪಿಂದ ಕಟ್ಕೊಂಡು ಒಂದು ಕಟ್ಟು ನೋಟು ಚಿನ್ನ, ಆ ಸರ ಆ ಉಂಡಿಗೆ ಆ ಖರ್ಚಿಪ್ ಸಮೇತ ಹಾಕಿದ್ದಂತೆ. ಶ್ರೀಕೃಷ್ಣಾರ್ಪಣ ಅಂತ ಹೇಳಿದ್ರು. ಅವ್ನು ಎಂಥದ್ದು ಗೊತ್ತಿಲ್ಲ ಅವನಿಗೆ. ಅವ್ರ ಉಂಡಿಗೆ ಹಾಕುತ್ತಲೇ ಮಂಗಳ ಧ್ವನಿ ಆಯ್ತಂತೆ. ರಾಯರಿಗೆ ಪ್ರಥಮ ಆರತಿ ಬೆಳಗ್ತಿದ್ರಂತೆ. ಹಿಂದಿನ ದಿನ ಅಲಂಕಾರ ಮಾಡ್ತಾರಲ್ಲ ರಾಯರಿಗೆ, ಅದು ಮರುದಿನ ತೆಗಿಬೇಕಾದ್ರೆ ಮೊದಲು ಆರತಿ ಬೆಳಗ್ಗೆ ರಾಯರ ಹತ್ರ ಕ್ಷಮಾಪಣೆ ಕೇಳಿಕೊಂಡು ತೆಗೆಯೋದು. ಇದನ್ನ ನಿರ್ಮಲ್ಯ ಪೂಜೆ ಎಂದು ಕರೀತಾರೆ. ನೋಡಿ, ಇನ್ನು ಮುಂದೆ ಏನು ಹೇಳಕ್ಕಾಗ್ತಾ ಇಲ್ಲ. ಅವರು ಅಷ್ಟು ಹಣವನ್ನು, ಆ ಚಿನ್ನ ಬಹುಶಃ ಎಷ್ಟಿತ್ತೋ ಗೊತ್ತಿಲ್ಲ, ದೊಡ್ಡ ಗಂಟು, ಯಾವ ರೀತಿಯಿಂದ ಜೀವನ ಮಾಡಿದ್ರು ಹೇಳ್ತಾ ಹೋದರೆ ಹೇಳುವಷ್ಟಿದೆ, ಅಡಗಿದೆ. ಏನೇ ಆಗಲಿ ರಾಯರು ಇದ್ದಾರೆ ಭಕ್ತರ ಪಾಲಿಗೆ. ಇದೇ ಸತ್ಯ. ರಾಯರೇ ಸತ್ಯ, ಜೀವಂತ ಸತ್ಯ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.